ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ನೀಟ್ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಂತಹ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡುವಂತ ಒಂದು ಲಿಂಕ್ ಅನ್ನ ಕೆಇ ಅವರು ರಿಲೀಸ್ ಮಾಡಿದ್ದಾರೆ. ಅದರ ಜೊತೆಗೆ ಕೆಇ ಅವರು MCC ಅವರ ಕಡೆಯಿಂದ ರಿಸಲ್ಟ್ ಅನ್ನ ತರಿಸ್ಕೊಂಡು, ಸೊ ಆ ಒಂದು ರಿಸಲ್ಟಿನಲ್ಲಿ ಅಂದ್ರೆ ಅವರು ಏನು ರಿಸಲ್ಟ್ ಶೀಟ್ ಅನ್ನ ಕಳಿಸಿರ್ತಾರೆ ಅದರಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಅನ್ನ ಬರೆದಿದ್ದಾರೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು ಮೆರಿಟ್ ಲಿಸ್ಟ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಮೆರಿಟ್ ಲಿಸ್ಟ್ ಕಂಪ್ಯಾರಿಸನ್ ಟು 2025 ಕಂಪೇರ್ ಟು 2025 ಕಾಂಪಿಟೇಷನ್ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಇದ್ರ ಬಗ್ಗೆ ಡಿಟೇಲ್ ಆದ ವಿಡಿಯೋವನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲೇ ಮಾಡ್ತೀನಿ. ದಯವಿಟ್ಟು ಅದನ್ನು ಕೂಡ ನೋಡಿ. ಇನ್ನೊಂದು ಅರ್ಧ ತಾಸಿನ ಒಳಗಾಗಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂತದ್ದು, ನಿಮಗೆ ಕೊಡ್ತಾ ಇರುವಂತ ಇನ್ಫಾರ್ಮೇಶನ್ ಏನಂತಂದ್ರೆ, ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕರ್ನಾಟಕ ರಾಜ್ಯವನ್ನ ಆಯ್ಕೆ ಮಾಡ್ಕೊಂಡಂತ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ 2-3 ಪಾಯಿಂಟ್ ಅನ್ನ ಹೇಳ್ಬಿಡ್ತೀನಿ. ಸೊ ಮೊದಲನೇದಾಗಿ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡುವಂತ ಲಿಂಕ್ ಏನಿದೆ, ಇದಕ್ಕೆ ಲಾಸ್ಟ್ ಡೇಟ್ ಇವತ್ತೇ ಅಥವಾ ನಾಳೆನೆ ಅಂತ ಕೊಟ್ಟಿಲ್ಲ. ಮೇ ಬಿ ಒಂದು 2-3 ದಿನ ಕೊಟ್ಟಿರ್ತಾರೆ, ನೋಡೋಣಂತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡ್ತಾರೆ, ಅಲ್ಲಿಯವರೆಗೆ ವೇಟ್ ಮಾಡೋಣಂತೆ. ಬಟ್ ಸದ್ಯದ ಮಟ್ಟಿಗೆ ನೀವು ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಬಹುದು. ಓಕೆ, ಸೊ ಯಾವ ವಿದ್ಯಾರ್ಥಿಗಳು ಕೆಇ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ದೀರಿ, ನಿಮಗೆ ಕೆಇಎ ಕೌನ್ಸಿಲಿಂಗ್ ಅಲ್ಲಿ ನೀಟ್ ಸಂಬಂಧಪಟ್ಟ ಹಾಗೆ MBBS BDS BAMS ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ, ಈ ಒಂದು ನೀಟ್ ರೋಲ್ ನಂಬರ್ ಎಂಟ್ರಿಯಲ್ಲಿ ನಿಮ್ಮ ಲಿಂಕ್ ಅಂದ್ರೆ ನಿಮ್ಮ ಒಂದು ನೀಟ್ ರೋಲ್ ನಂಬರ್ ನ ಲಿಂಕ್ ಮಾಡುವಂತದ್ದು ಕಂಪಲ್ಸರಿಯಾಗಿ ಮಾಡಲೇಬೇಕು. ಇದನ್ನ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಕೌನ್ಸಿಲಿಂಗ್ ಗೆ ಎಲಿಜಿಬಲ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ 2 ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ಇಲ್ಲೊಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ನಿಮ್ಮ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ, OTP ಬರುತ್ತೆ, OTP ಎಂಟರ್ ಮಾಡಿ. OTP ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡಿ ಅಂತ ಕೊಡ್ತಾರೆ. ಸೊ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡಿ, ರೈಟ್. ಸೊ ಅಲ್ಲಿ ಅಪ್ಲಿಕೇಶನ್ ನಂಬರ್, ರೋಲ್ ನಂಬರ್ ಕೇಳಿದ್ರೆ ಅವೆರಡನ್ನು ಕೂಡ ಎಂಟ್ರಿ ಮಾಡಿ. ಮಾಡಿದ ತಕ್ಷಣ ಏನಾಗ್ತದ ಅಂದ್ರೆ, ನಿಮ್ಮ ಒಂದು ರೋಲ್ ನಂಬರ್ ಸಂಬಂಧಪಟ್ಟ ಹಾಗೆ ಏನು ಮಾರ್ಕ್ಸ್ ಬಂದಿರುತ್ತೆ, ಆ ಒಂದು ಮಾರ್ಕ್ಸ್ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಓಕೆ, ಸೊ ಅದು ಯಾವ ರೀತಿ ಫೆಚ್ ಆಗುತ್ತೆ ಅಂದ್ರೆ, ನಾ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೀವು ಇದನ್ನ ಮಾಡಿದ ಮೇಲೆ, ಓಕೆ, ನೀಟ್ ರೋಲ್ ನಂಬರ್ ನ ನೀಟ್ ಅಡ್ಮಿಷನ್ ಟಿಕೆಟ್ ಅಲ್ಲಿ ಏನಿದೆ ಅದನ್ನ ಎಂಟ್ರಿ ಮಾಡ್ತೀರಿ. ಮಾಡಿ ಸಬ್ಮಿಟ್ ಅಂತ ಮಾಡಿದ ತಕ್ಷಣ ನಿಮಗೆ ನಿಮ್ಮ ರ್ಯಾಂಕ್ ಮತ್ತೆ ಮಾರ್ಕ್ಸ್ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಸೊ ಹಿಯರ್ ಇಲ್ಲಿ ನೀವು ಕಾಣಿಸಬಹುದು. ಸೊ UG ನೀಟ್ ರೋಲ್ ನಂಬರ್ ಸಕ್ಸಸ್ಫುಲಿ ಅಪ್ಡೇಟೆಡ್, ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ನೀಟ್ ರೋಲ್ ನಂಬರ್ ಎಂಟ್ರಿ ಅಷ್ಟೇ ಮಾಡಿಬಿಟ್ರೆ ಆಗೋದಿಲ್ಲ. ಈ ರೀತಿ ಬಂದ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಒಂದು ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಹತ್ರ ಏನು ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿರೋ ಅಪ್ಲಿಕೇಶನ್ ಇರುತ್ತಲ್ವಾ, ಕೆಇ ಅಪ್ಲಿಕೇಶನ್, ಆ ಅಪ್ಲಿಕೇಶನ್ನೇ ನೀವು ಅಡ್ಮಿಷನ್ ಟೈಮಿಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲಿ. ಹಾಗಾದ್ರೆ ಅದು ಹೇಗೆ ಕಾಣಿಸ್ತದ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸ್ತದೆ, ನೋಡಿದ್ರಾ? ಸೊ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಪ್ರಿಂಟ್ ತಗೊಂಡ ತಕ್ಷಣ, ನಿಮಗೆ ಡೌನ್ಲೋಡ್ ಮಾಡಿದ ತಕ್ಷಣ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ ಇಲ್ಲಿ. ಅದಾದ್ಮೇಲೆ ನೀಟ್ ನಂಬರ್ ಅಂದ್ರೆ ರೋಲ್ ನಂಬರ್ ಇಲ್ಲಿ ಬಂದಿರುತ್ತೆ, ನೀಟ್ ಸ್ಕೋರ್ ಕಾರ್ಡ್ ಇಲ್ಲಿ ಬಂದಿರುತ್ತೆ, ಆಲ್ ಇಂಡಿಯಾ ರ್ಯಾಂಕ್ ಮೆನ್ಷನ್ ಆಗಿರುತ್ತೆ. ಕೆಳಗಡೆ ಎಲ್ಲ ಉಳಿದಿದ್ದೆಲ್ಲ ಇನ್ಫಾರ್ಮೇಶನ್ ಸೇಮ್ ಇರ್ತದೆ. ಬಟ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಏನ್ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ, ಈ ಪಾರ್ಟ್ ಫೈನಲ್ ಕಾಪಿಯ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ 2026 ಕೆಳಗಡೆ ನೀಟ್ ರೋಲ್ ನಂಬರ್, ನೀಟ್ ಸ್ಕೋರ್, ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಪ್ರಿಂಟ್ ಆಗ್ಬೇಕು. ಈ ಪ್ರಿಂಟ್ ಆಗಿಲ್ಲ ಅಂದ್ರೆ ಈ ಅಪ್ಲಿಕೇಶನ್ ಫಾರ್ಮ್ ಅನ್ನ ಅಡ್ಮಿಷನ್ ಟೈಮಿಗೆ ಎಕ್ಸೆಪ್ಟ್ ಮಾಡೋದಿಲ್ಲ. ಆ ಕಾರಣಕ್ಕೆ ಪ್ರತಿಯೊಬ್ಬರೂ ಕೂಡ ನೀವು ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿದಿರಿ ಅನ್ನೋದಕ್ಕೆ ಪ್ರೂಫ್ ಏನು, ದಿಸ್ ಈಸ್ ದ ಪ್ರೂಫ್ ಅಷ್ಟೇ. ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ನ ಪ್ರಿಂಟ್ ತಗೊಂಡು, ಆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇದು ಬಂದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಆಗಿದೆ, ನಿಮ್ಮ ನೀಟ್ ರೋಲ್ ನಂಬರ್ ಕೆಇಎಗೆ ಲಿಂಕ್ ಆಗಿದೆ ಅಂತ ಅರ್ಥ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಎಕ್ಸಾಮ್ ಅನ್ನ NTA ಮಾಡಿದ್ರು, ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಕೆಇ ಅವರು ಆ ರಿಸಲ್ಟ್ ಅನ್ನು ತಗೊಂಡು ಕೌನ್ಸಿಲಿಂಗ್ ಮಾಡ್ತಾರೆ. ಬಟ್ ಇದರ ಮಧ್ಯೆ ಇವೆರಡನ್ನ ಬ್ರಿಡ್ಜ್ ಮಾಡುವಂತದ್ದು ಯಾವುದು, ನೀವು ಈಗ ರೋಲ್ ನಂಬರ್ ನ ಎಂಟ್ರಿ ಏನು ಮಾಡ್ತೀರಿ ಅದೇ ಇದರ ಬ್ರಿಡ್ಜ್. ಸೊ ಆ ಎಕ್ಸಾಮ್ ಅನ್ನ ಬರೋದು ರಿಸಲ್ಟ್ ಏನು NTA ಇವರಿಗೆ ಶೇರ್ ಮಾಡಿರ್ತಾರೆ, ಆ ರಿಸಲ್ಟ್ ಅನ್ನ ಇವರು ಇಲ್ಲಿ ತಮ್ಮ ಸಿಸ್ಟಮ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂಡಿರ್ತಾರೆ. ಸೊ ಈಗ ನೀವು ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ನೀಟ್ ಸ್ಕೋರ್, ನೀಟ್ ರ್ಯಾಂಕ್ ಆಟೋಮೆಟಿಕಲಿ ಫೆಚ್ ಆಗುತ್ತೆ.
ಅಪ್ಲಿಕೇಶನ್ ಫಾರ್ಮ್ ಅನ್ನ ಪ್ರಿಂಟ್ ತಗೊಳ್ಳಿ. ಇನ್ ದಟ್ ಅಪ್ಲಿಕೇಶನ್ ಫಾರ್ಮ್ ಯು ಹ್ಯಾವ್ ಟು ಗೆಟ್ ನೀಟ್ ರೋಲ್ ನಂಬರ್, ಸ್ಕೋರ್ ಮತ್ತೆ ನೀಟ್ ಆಲ್ ಇಂಡಿಯಾ ರ್ಯಾಂಕ್. ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ಕೆಲಸವನ್ನ ಇವತ್ತು ನೀವು ಮಾಡಬೇಕು. ಇವತ್ತಂದ್ರೆ ಈಗಲೇ ಅಲ್ಲ, ಈಗೊಂದು ನಾಳೆ ಅಥವಾ ನಾಡಿದ್ದರ ಒಳಗಾಗಿ ಮಾಡ್ಕೊಳ್ಳಿ. ಇದು ಮೊದಲನೇ ಪಾಯಿಂಟ್. ಎರಡನೇದಾಗಿ ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಾ ಇರೋದೇನಂತಂದ್ರೆ, ಸರ್ ನನ್ನ ಒಂದು ರ್ಯಾಂಕು ಈ ಲೀಸ್ಟ್ ಅಲ್ಲಿ ಬಂದಿಲ್ಲ ಅಂದ್ರೆ ನಾನು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ವಾ? ಸರ್ ನಾನು ಸ್ಟೇಟ್ ಆಫ್ ಎಲಿಜಿಬಿಲಿಟಿ ಕರ್ನಾಟಕ ಅಂತಾನೆ ಹಾಕಿದ್ದೀನಿ ಅಪ್ಲಿಕೇಶನ್ ಟೈಮ್ ಅಲ್ಲಿ, ಆದರೆ ನನ್ನ ರ್ಯಾಂಕ್ ಮತ್ತೆ ಸ್ಕೋರ್ ಇದರಲ್ಲಿ ಬಂದೇ ಇಲ್ಲ, ನೀಟ್ ರೋಲ್ ನಂಬರ್ ಇದರಲ್ಲಿ ಕಾಣಿಸ್ತಾನೆ ಇಲ್ಲ, ಸರ್ಚ್ ಮಾಡಿದ್ರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕರೆಕ್ಟ್ ಆಗಿ ಸರ್ಚ್ ಮಾಡಿ. ಅಷ್ಟಾದ್ಮೇಲೂ ಸಿಗ್ಲಿಲ್ಲ ಅಂದ್ರೆ ಗೊತ್ತಿರ್ಲಿ, ಈ ಲೀಸ್ಟ್ ಅಲ್ಲಿ ನಿಮ್ಮ ರೋಲ್ ನಂಬರು ರ್ಯಾಂಕ್ ಇರೋದಕ್ಕೂ ನೀವು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಏನೂ ಸಂಬಂಧ ಇಲ್ಲ. ನಿಮ್ಮ ನೀಟ್ ರೋಲ್ ನಂಬರ್ ಈ ಒಂದು PDF ಅಲ್ಲಿ ಇದ್ದೂ ಕೂಡ ನೀವು KEL ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನೀವು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅಥವಾ ಇದರಲ್ಲಿ ನೀಟ್ ರೋಲ್ ನಂಬರ್ ನಿಮ್ದು ಯಾಕೆ ಇಲ್ಲದೆ ಇರಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಓಕೆ, ನಾನೇನ್ ಹೇಳ್ತಾ ಇದ್ದೀನಿ, ಆಲ್ರೆಡಿ KEA ಡೈರೆಕ್ಟರ್ ಅವರು ಕೂಡ ತಮ್ಮ ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ರು, ಈ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರು ಇರೋದು ಅಥವಾ ರೋಲ್ ನಂಬರ್ ಇರೋದು ಫೈನಲ್ ಅಲ್ಲ. ಇಲ್ಲಿ ಯಾಕೆ ನಿಮ್ದು ಇರೋದಿಲ್ಲ ಅಂದ್ರೆ 99% ಆಫ್ ದ ಸ್ಟೂಡೆಂಟ್ಸ್, 1% ಏನೋ ಮಿಸ್ ಆಗಿರ್ಬೋದು, ಆ ರೀತಿ ಆಗಿರೋದಿಲ್ಲ ಜನರಲಿ. ಬಟ್ 99% ಏನಾಗಿರುತ್ತೆ ಅಂದ್ರೆ, ನನಗೆ ಗೊತ್ತಿರೋ ಹಾಗೆ ನನ್ನ ಗ್ರೂಪ್ ಅಲ್ಲಿ ಇದ್ದವರು ಯಾರು ಎಕ್ಸಾಮಿನೇಷನ್ ಅನ್ನ ಹೊರಗಡೆ ಬರ್ದಿದ್ದೀರಿ, ಕರ್ನಾಟಕದ ಹೊರಗಡೆ ಬರ್ದಿದ್ದೀರಿ, ಅಂಥವರ ರೋಲ್ ನಂಬರ್ ಅಥವಾ ಆಲ್ ಇಂಡಿಯಾ ರ್ಯಾಂಕ್ ಕಾಣಿಸ್ತಾ ಇಲ್ಲ. ಚಿಂತೆ ಮಾಡಬೇಡಿ. ಸೊ ನೀವು ನೀಟ್ ರೋಲ್ ನಂಬರ್ ನ KEA ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ನೀವು ಫಿಲ್ ಮಾಡಿದ್ದಿದ್ರೆ ಅದರಲ್ಲಿ ಲಿಂಕ್ ಮಾಡಿ. ಈಗ ಇದೇನ್ ಲಿಂಕ್ ಕೊಟ್ಟಿದಾರಲ್ವಾ, ಇದ್ರ ಲಿಂಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಮೇಲ್ಗಡೆ ಈ ರೀತಿಯಾಗಿ ಅಲ್ಲಿ ನೀಟ್ ರೋಲ್ ನಂಬರ್ ಎಲ್ಲ ಪ್ರಿಂಟ್ ಆಗಿ ಬರುತ್ತೆ. ಬಂತು ಅಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ಕೌನ್ಸಿಲಿಂಗ್ ಅಂತ ಅರ್ಥ ಆಯ್ತಾ? ಯು ಆರ್ ಎಲಿಜಿಬಲ್ ಫಾರ್ ಕೌನ್ಸಿಲಿಂಗ್. ಸೊ ಅದಕ್ಕಾಗಿ ಈ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರಿರೋದೇ ಅಂತಿಮ ಅಲ್ಲ, ಫೈನಲ್ ಅಲ್ಲ. ಇದರಲ್ಲಿ ಲೀಸ್ಟ್ ಅಲ್ಲಿ ಹೆಸರು ಇಲ್ಲದೆ ಇರೋರಿಗೂ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ಸೀಟು ಕೂಡ ತಗೊಳ್ತೀರಿ. ಡೋಂಟ್ ವರಿ. ಯಾಕೆ ಅಂದ್ರೆ ಈ ಲೀಸ್ಟ್ ಅನ್ನೋದು ನನಗನ್ಸೋ ಪ್ರಕಾರ ಯಾರ್ಯಾರು ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಬರೆದಿದ್ದಾರೆ, ಎಕ್ಸಾಮ್ ಸೆಂಟರ್ ನ ಸೆಲೆಕ್ಟ್ ಮಾಡಿ ಅಂಥವರಿಗೆ ಮಾತ್ರ ಈ ಒಂದು ಲೀಸ್ಟ್ ಅಲ್ಲಿ ಹೆಸರನ್ನ ಸೇರಿಸಿರುವಂತದ್ದು. ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ. ಇನ್ನು ನಾನು ಎಲ್ಲಾ ಹುಡುಗರಿಗೂ ನೋಡಿಲ್ಲ, ಬಟ್ ನನಗೆ ಏನು 4-5 ಸ್ಟೂಡೆಂಟ್ಸ್ಗಳು ಹೇಳಿದ್ರು, ಅವ್ರದ್ದು ನಾನು ಸರ್ಚ್ ಮಾಡಿದಾಗ ಸಿಗಲಿಲ್ಲ. ಆವಾಗ ನಾನು ಅನ್ಕೊಂಡಿದ್ದೇನಂತಂದ್ರೆ ಅವರೆಲ್ಲ ಎಕ್ಸಾಮಿನೇಷನ್ ಹೊರಗಡೆ ಬರೆದಿದ್ರು, ಕರ್ನಾಟಕದ ಹೊರಗಡೆ. ಆ ಕಾರಣಕ್ಕೆ ನಾನು ಅನ್ಕೊಳ್ತೀನಿ, ಕರ್ನಾಟಕದ ಹೊರಗಡೆ ಯಾರ್ಯಾರು ಎಕ್ಸಾಮಿನೇಷನ್ ಬರೆದಿದ್ದಾರೆ ಅಂಥವರ ಒಂದು ಹೆಸರು ರ್ಯಾಂಕು ಇದರಲ್ಲಿ ಇಲ್ಲದೆ ಇದ್ರೆ ಚಿಂತೆ ಮಾಡಬೇಡಿ. ನೀವು ಕೌನ್ಸಿಲಿಂಗಿಗೆ ಎಲಿಜಿಬಲ್ ಆಗೋದು ಬಿಡೋದು, ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿರ್ತೀರಿ, ಅದರಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಅನ್ನ ಹಾಕಿರ್ತೀರಿ, ಅಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಎಲಿಜಿಬಿಲಿಟಿಯನ್ನ ಡಿಸೈಡ್ ಮಾಡ್ತಾರೆ ಹೊರತು, ಈ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರೇ ಇಲ್ಲ, ರೋಲ್ ನಂಬರೇ ಇಲ್ಲ, ರ್ಯಾಂಕೇ ಇಲ್ಲ ಅಂದ್ರೆ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಿಡೋದಿಲ್ಲ ಅನ್ನೋದು ರಾಂಗ್. ಈಗ ಒಂದು ಎಕ್ಸಾಂಪಲ್, ನೀವು NRI ಆಗಿರ್ತೀರಿ, ಓಕೆ, ಕರ್ನಾಟಕದ ಹೊರಗಡೆ ಎಕ್ಸಾಮಿನೇಷನ್ ಬರ್ದಿರ್ತೀರಿ, ದುಬೈದಲ್ಲೆಲ್ಲೋ ಬರ್ದಿರ್ತೀರಿ, ನಿಮ್ಮ ಹೆಸರಲ್ಲಿ ಇದ್ರೆ ಬಂದಿಲ್ಲ ಅಂತ ಹೇಳಿ ಹಾಗಾದ್ರೆ ನೀವು NRI ಆಗ್ಲಿ, ಓಪನ್ ಕ್ಯಾಟಗರಿ ಆಗ್ಲಿ, ಅಥವಾ ಕರ್ನಾಟಕದಲ್ಲಿ ಬೇರೆ ಯಾವ್ದೋ ಕ್ಲಾಸ್ ಅಂಡರ್ ನೀವು ಬರ್ತಾ ಇದ್ರೆ, ಕ್ಲಾಸ್ C ಕ್ಲಾಸ್ D ಬರ್ತಾ ಇದ್ರೆ, ನಿಮಗೆ ಇದರಲ್ಲಿ ಹೆಸರಿಲ್ಲ ಅಂದ್ರೆ ನೀವೇನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ದು ಹೆಸರಲ್ಲಿ ಬರೋದು ಇಲ್ಲ ಅಲ್ವಾ? ಸೊ ನಿಮ್ಮ ರೋಲ್ ನಂಬರ್ ಇದ್ರಲ್ಲಿ ಬರೋದಿಲ್ಲ ಅಂದ್ರೆ ನಿಮ್ದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಅಲ್ಲ, ಬಿಡ್ತಾರೆ, ಚಿಂತೆ ಮಾಡಬೇಡಿ. ಈ ಲೀಸ್ಟ್ ಅಲ್ಲಿ ಹೆಸರಿರೋದೇ ಫೈನಲ್ ಅಲ್ಲ. ಹಾಗಾದ್ರೆ ಉಳಿದವ್ರು ಕೇಳ್ತಾರೆ, ಸರ್ ಹಾಗಾದ್ರೆ ಈ ಒಂದು ಲೀಸ್ಟ್ ಅಲ್ಲಿ ಏನಿದ್ದಾರೆ ಇದಷ್ಟೇ ಸ್ಟೂಡೆಂಟ್ಸ್ ಗಳಿಗೆ ಕರ್ನಾಟಕದಲ್ಲಿ ಸೀಟ್ ಕೊಡ್ತಾರಾ? ಇಲ್ಲ. ಹಾಗಾದ್ರೆ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಈ ಒಂದು ಲೀಸ್ಟ್ ಏನಿದೆ ಇದು ಕರೆಕ್ಟೇ ಅಲ್ವಾ? ಹಾಗಾದ್ರೆ ಅದು ಹೇಳಲಿಕ್ಕೆ ಅದನ್ನು ನಾವು ಈ ಲೀಸ್ಟ್ ಕರೆಕ್ಟ್ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಈ ಲೀಸ್ಟ್ ಫಸ್ಟ್ ಆಫ್ ಆಲ್ ಗೊತ್ತಿರ್ಲಿ, ದಿಸ್ ಲೀಸ್ಟ್ ಇಲ್ಲಿ ನೋಡಿ ಕರೆಕ್ಟ್ ಆಗಿದೆ. ದಿಸ್ ಲೀಸ್ಟ್ ಡಸ್ ನಾಟ್ ಇನ್ಕ್ಲೂಡ್ ಕರ್ನಾಟಕ ಸ್ಟೂಡೆಂಟ್ ಹೂ ಆರ್ ರಿಸೈಡಿಂಗ್ ಔಟ್ಸೈಡ್ ಕರ್ನಾಟಕ ಅಂಡ್ ಡಿಡ್ ನಾಟ್ ಮೆನ್ಷನ್ ಕರ್ನಾಟಕ ಇನ್ ನೀಟ್ UGA ಅಪ್ಲಿಕೇಶನ್. ಸೊ ಹಾಗಂತ ಹೇಳಿ ಹೊರಗಡೆ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳು ಅಡ್ರೆಸ್ ಅನ್ನ ಕರ್ನಾಟಕ ಅಂತ ಹಾಕಿದ್ರು ಕೂಡ ಅವ್ರದ್ದು ಕೂಡ ಇದರಲ್ಲಿ ಹೆಸರಿಲ್ಲ, ಅಂದ್ರೆ ರೋಲ್ ನಂಬರ್ ಮತ್ತೆ ಆಲ್ ಇಂಡಿಯಾ ರ್ಯಾಂಕ್ ಇಲ್ಲ. ಚಿಂತೆ ಮಾಡಬೇಡಿ. ಓಕೆ, ಸೊ ಹಾಗಾದ್ರೆ ಈ ಲೀಸ್ಟ್ ನಾವು ಕಂಪ್ಲೀಟ್ ಆಗಿ ರೆಫರ್ ಮಾಡೋದು ತಪ್ಪಾ?
100% ಈ ಲೀಸ್ಟೇ ರೆಫರ್ ಮಾಡೋದು ರಾಂಗ್ ಆಗ್ತದ. ಬಟ್ ಈ ಲೀಸ್ಟ್ ಏನಿದೆ ಅದು ನಿಮಗೊಂದು ಫೇರ್ ಐಡಿಯಾ ಕೊಡ್ತದ, ಬ್ರೀಫ್ ಐಡಿಯಾ ಕೊಡ್ತದ. ಸೊ ಯಾವ ಒಂದು ಸೀರಿಯಲ್ ನಂಬರ್ ಅಲ್ಲಿ ನಾನು ಇದ್ದೀನಿ, ಯಾವ ಒಂದು ಸೀರಿಯಲ್ ನಂಬರ್ ಅಲ್ಲಿ ನನ್ನ ಒಂದು ಪೊಸಿಷನ್ ಇದೆ, ಮತ್ತೆ ಕಂಪೇರ್ ಟು ಲಾಸ್ಟ್ ಇಯರ್ ಅದು ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಅನ್ನೋದು ಒಂದು ಸಮಾಧಾನವನ್ನ ತರ್ತದ ಅಷ್ಟೇ. ಅಷ್ಟೇ ಹೊರತು ಈ ಸೀರಿಯಲ್ ನಂಬರ್ ಅಲ್ಲಿ ನನ್ನ ಹೆಸರಿದೆ, ನನಗೆ ಅದೇ ಕಾಲೇಜ್ ಸಿಗುತ್ತೆ, ಈ ಸೀರಿಯಲ್ ನಂಬರ್ ನನ್ನ ರ್ಯಾಂಕ್ ಇದೆ, ನನಗೆ ಇದೇ ಕಾಲೇಜ್ ಸಿಗುತ್ತೆ ಅನ್ನೋದು ರಾಂಗ್ ಕಾನ್ಸೆಪ್ಟ್. ಇಟ್ಸ್ ಅ ರಾಂಗ್ ಅನಾಲಿಸಿಸ್. ಆದ್ರೆ ಇದರಿಂದ ನಿಮಗೊಂದು ಕಾಂಪಿಟೇಷನ್ ಅನ್ನೋದು ಗೊತ್ತಾಗುತ್ತೆ. ಅದು ಗೊತ್ತಾಗಬೇಕು ಅಂದ್ರೆ ಹಿಂದಿನ ವರ್ಷದ ಒಂದು ನೀಟ್ ಸೀರಿಯಲ್ ನಂಬರ್ ಏನಿತ್ತು, ಕರ್ನಾಟಕದ ಲೀಸ್ಟ್ ರಿಲೀಸ್ ಮಾಡಿದ್ರು ಕರ್ನಾಟಕದ ಕೆಇ ಅವರು, ಹಿಂದಿನ ವರ್ಷದ ಲೀಸ್ಟ್ ಅಲ್ಲಿ ಮತ್ತೆ ಈ ವರ್ಷದ ಲೀಸ್ಟ್ ಅಲ್ಲಿ ಪರ್ಟಿಕ್ಯುಲರ್ ಸೀರಿಯಲ್ ನಂಬರ್ ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ರು, ಕಾಂಪಿಟೇಷನ್ ಹೇಗಿದೆ ಅನ್ನೋದು ಗೊತ್ತು ಮಾಡ್ಕೊಂಡಾಗ ಕೆಲವೊಂದಷ್ಟು ಅನಾಲಿಸಿಸ್ ಅನ್ನು ನಾವು ಮಾಡಬಹುದು. ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಮುಂದಿನ ನನ್ನ ಒಂದು ವಿಡಿಯೋವನ್ನ ಮಿಸ್ ಮಾಡಬೇಡಿ. ಅದರಲ್ಲಿ ನಿಮಗೆ ಹಿಂದಿನ ಮತ್ತು ಈ ವರ್ಷದ ಕಂಪ್ಯಾರಿಸನ್ ಮಾಡಿಬಿಟ್ಟು ಎಷ್ಟು ಡಿಫರೆನ್ಸ್ ಬರ್ತಾ ಇದೆ ಅನ್ನೋದನ್ನ ಹೇಳ್ತೀನಿ. ಖುಷಿಯ ವಿಚಾರನೂ ಕೂಡ ಇದೆ ಇದರಲ್ಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋದಲ್ಲಿ ಇಷ್ಟೇ. ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತಗೊಳ್ಳಿ. ಎರಡನೇದಾಗಿ ಅವರು ಕೊಟ್ಟಿರೋ ಕೆಇ ರಿಲೀಸ್ ಮಾಡಿರೋ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಚೆಕ್ ಮಾಡ್ಕೊಳ್ಳಿ. ಒಂದು ಪೊಸಿಷನ್ ಎಲ್ಲಿದೆ ಅನ್ನೋದು ನಿಮ್ಗೊಂದು ಸಮಾಧಾನ ತರಬಹುದು ಅಷ್ಟೇ. ಆದ್ರೆ ಈ ಲಿಸ್ಟ್ ಅಲ್ಲಿ ಹೆಸರೇ ಇಲ್ಲ ಅಂದ್ರೆ ನೀವೇನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕೂಡ ಕೌನ್ಸಿಲಿಂಗ್ ಗೆ ಎಲಿಜಿಬಲ್ ಇದ್ದೇ ಇದ್ದೀರಿ. ಸೊ ಬೇರೆ ಬೇರೆ ರೀಸನ್ ಗೆ ಆ ಒಂದು ಲೀಸ್ಟ್ ಅಲ್ಲಿ ಹೆಸರು ಬಂದಿರೋದಿಲ್ಲ ಅನ್ನೋದು ಗೊತ್ತಿರ್ಲಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.